ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಎಂಜಿಲಿಗೆರೆ ಈ ಒಂದು ಸೊಸೈಟಿಯ ಈ 2ನೇ ಅವಧಿಗೆ ಇವತ್ತು ರಾಜೀನಾಮೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಕೊಟ್ಟಿರ್ತಕ್ಕಂಥ ರಾಜೀನಾಮೆ ಇದಕ್ಕೆ ಇವತ್ತು ಚುನಾವಣೆ 2ನೇ ಅವಧಿಗೆ ಚುನಾವಣೆ ಅವಿರೋಧವಾಗಿ ನಡೆದಿದೆ. ಅಧ್ಯಕ್ಷರಾಗಿ ಕೊಟ್ಟಿಪಾಳ್ಯದ ರಾಜಣ್ಣವರು ಮತ್ತು ಉಪಾಧ್ಯಕ್ಷರಾಗಿ ಹಿರಿಯರಾಗಿರ್ತಕ್ಕಂಥ ಬಸವನಹಳ್ಳಿ ಗ್ರಾಮದ ಹನುಮಂತರಾಯಪ್ಪನವರು ಆಯ್ಕೆಯಾಗಿದ್ದಾರೆ. ಇವರಿಬ್ಬರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಇವರಿಬ್ಬರು ಅವಿರೋಧವಾಗಿ ಆಯ್ಕೆಯಾಗೋದಕ್ಕೆ VSSN ಸೊಸೈಟಿ ಎಲ್ಲ ನಿರ್ದೇಶಕರು ಮತ್ತು ಎಲ್ಲ ಮುಖಂಡರುಗಳು ಮತ್ತು VSSN ಸಿಬ್ಬಂದಿ ವರ್ಗಕ್ಕೆ ನಾನು ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಈಗ ಈ ಒಂದು ಪ್ರಸಕ್ತ ಇದು ಸಾಲಿನಲ್ಲಿ ಈ ಒಂದು ಬಾಡಿ ಬಂದಂಥ ಸಂದರ್ಭದಲ್ಲಿ ಒಳ್ಳೆಯ ಆಶಾಭಾವನೆಯನ್ನು ಇಟ್ಕೊಂಡು ಕೆಲಸ ಮಾಡಿರಿ ಅಂತ ನಾವೆಲ್ಲ ಒಂದು ಟೀಮಾಗಿ ಹೇಳಿದ್ವಿ. ಮುಂಬರುವ ದಿನಗಳಲ್ಲಿ ನಮ್ಮ VSSN ಎಂಜಿಲಿಗೆರೆ ಸೊಸೈಟಿಯನ್ನು ಸ್ವಲ್ಪ ಮಾದರಿ ಸೊಸೈಟಿಯನ್ನಾಗಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ಇದು ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ಬರದನಾಡಿಗೆ ಸೇರಿರ್ತಕ್ಕಂಥ ಒಂದು ನಮ್ಮ ಸೊಸೈಟಿ. ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಣ್ಣವರು ಸೊಸೈಟಿ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಅಪಾರ ಅನುಭವಗಳನ್ನು ಉಳ್ಳಂಥವ್ರು. ಮತ್ತು ರೈತರಿಗೆ ಸಾಲ ಕೊಡೋದ್ರ ಮುಖೇನ ಯಾವ ರೀತಿಯಾಗಿ ಸಾಲ ಸೌಲಭ್ಯಗಳನ್ನು ನೀಡಬೇಕು ಅನ್ನುವಂಥ ಸಂಪೂರ್ಣವಾದ ಮಾಹಿತಿನೂ ಕೂಡ KN ರಾಜಣ್ಣವರಿಗಿದೆ. ಅವರು ವಿಶೇಷವಾಗಿರ್ತಕ್ಕಂಥ ಕಾನೂನುಗಳ ಮೂಲಕ ಸೊಸೈಟಿಗಳಿಗೆ ಅನುಕೂಲ ಮಾಡಿಕೊಡೋಂಥ ಒಂದು ಶಕ್ತಿ ಮತ್ತು ಅವೆಲ್ಲ ಇದೆ ರಾಜಣ್ಣವ್ರಿಗೆ. ಹಂಗಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು KN ರಾಜಣ್ಣರವರನ್ನು ಸಮರ್ಪಕವಾಗಿ ನಮ್ಮ ಸೊಸೈಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಮತ್ತು ಮುಖಂಡರುಗಳು ಬಳಸ್ಕೊಂಡು ನಮ್ಮ ಸೊಸೈಟಿಗೆ ಅತಿ ಹೆಚ್ಚು ಸಾಲ ಕೊಡಿಸೋದ್ರ ಮುಖೇನ ರೈತರಿಗೆ ಆರ್ಥಿಕ ಸದೃಢವಾಗಲು ಕಾರಣರಾಗಬೇಕು ಅಂತ ನಾನು ಇದೇ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಇದು ಈ ಬಾಡಿಗೆ ನಾವು ವಿಶೇಷವಾಗಿ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ನೀವು ಈ ಒಂದು ಸೊಸೈಟಿಗೆ ನಮ್ಮ ಸೊಸೈಟಿ ವ್ಯಾಪ್ತಿಗೆ ಬರತಕ್ಕಂಥ ಪ್ರತಿಯೊಂದು ಗ್ರಾಮದ ಪ್ರತಿಯೊಬ್ಬ ರೈತರು ಕೂಡ ಈ ಸೊಸೈಟಿನಲ್ಲಿ ಪಾಲ್ಗೊಳ್ಳುವಂಥ ರೀತಿ ಅಂದರೆ ಶೇರ್ ಹಾಕೋದ್ರ ಮೂಲಕ ತನ್ನ ಸದಸ್ಯತ್ವವನ್ನು ಪಡ್ಕೋಬೇಕು. ಆ ನಿಟ್ಟಿನಲ್ಲಿ ನೀವು ಕಾರ್ಯೋನ್ಮುಖರಾಗಬೇಕು, ಕೆಲಸ ಮಾಡಬೇಕು ಅಂತ ಎಲ್ಲ ನಿರ್ದೇಶಕರಿಗೆ ಮತ್ತು ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೆ ಹೇಳಿದ್ದು. ಆ ನಿಟ್ಟಿನಲ್ಲಿ ತಾವು ದಯವಿಟ್ಟು ಗಂಭೀರವಾಗಿ ಯೋಚನೆ ಮಾಡಿ ಇನ್ನೂ ಅತಿ ಹೆಚ್ಚು ಈ ಸೊಸೈಟಿ ಇದಕ್ಕೆ ನಮ್ಮ VSS ಸೊಸೈಟಿಗೆ ಅವರು ಎಲ್ಲ ರೈತರುಗಳು ಜನಸಾಮಾನ್ಯರು ಪಾಲ್ಗೊಳ್ಳುವಂಥ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಇದು ಬಂಗಾರದ ಮೇಲೆ ಸಾಲ ಕೊಡುವಂಥ ಆಭರಣಗಳ ಮೇಲೆ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನೀವು ಮಾಡಬೇಕು ಅಂತ ನಾವು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು. ಆ ನಿಟ್ಟಿನಲ್ಲೂ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಮತ್ತು ನಮ್ಮ ಸೊಸೈಟಿಯ ಸಿಬ್ಬಂದಿ ವರ್ಗ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ನಮ್ಮ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಆಭರಣದನ್ನು ಇಟ್ಕೊಂಡು ಸಾಲ ಕೊಡೋದ್ರ ಮುಖೇನ ಸ್ವಲ್ಪ ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡಬೇಕು ಅಂತ ನಾನು ಅನುಕೂಲ ಮಾಡಿಕೊಡ್ಬೇಕಂತ ಇದೇ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನೀವು ಈ ಸೊಸೈಟಿಯನ್ನು ಮಾದರಿ ಸೊಸೈಟಿಯನ್ನಾಗಿ ಮಾಡಬೇಕು ಅಂತ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಮತ್ತು ಕಾರ್ಯದರ್ಶಿಗಳೆಲ್ಲರೂ ಕೇಳಿಕೊಂಡು ನಾನು ಇದು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಮ್ಮನ್ನು ಮಾಜಿ ಸಹಕಾರಿ ಸಚಿವರಾಗಿರ್ತಕ್ಕಂಥ KN ರಾಜಣ್ಣವ್ರ ಹತ್ರ ನೀವೇನ ಕರ್ಕೊಂಡು ಹೋದಂಥ ಸಂದರ್ಭ ಬಂದರೆ ನಮ್ಮನ್ನೆಲ್ಲ ಕರೀರಿ, ನಾವು ಪಕ್ಷ ಬಿಟ್ಟು ಈ ಸೊಸೈಟಿ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ನಿಮ್ಮ ಬದಿಗೆ ಕಂಕಣಬದ್ಧರಾಗಿರ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ. ಈ ದಿನ ಎಂಜಿಲಿಗೆರೆ VSSN ಚುನಾವಣೆ ಪ್ರಕ್ರಿಯೆಯಲ್ಲಿ 2ನೇ ಅವಧಿಯಲ್ಲಿ ಅಧ್ಯಕ್ಷರಾಗಿ ಕೊಟ್ಟಿಪಾಳ್ಯದ ವೈಂಡಿಂಗ್ ರಾಜಣ್ಣ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಬಸವನಹಳ್ಳಿ ಹನುಮಂತರಾಯಪ್ಪನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವರಿಬ್ಬರು ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಎಲ್ಲ ಸದಸ್ಯರು ಸಹಕಾರ ಕೊಟ್ಟು ಮಾಡಿದಂಥ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದ. ಮತ್ತು ಈ VSSN ಸಂಬಂಧಪಟ್ಟಂಥ ಎಲ್ಲ ಮುಖಂಡರಿಗೂ ಅವ್ರಿಗೂ ಸಮೇತ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಅಧ್ಯಕ್ಷಗಳು ಉಪಾಧ್ಯಕ್ಷರು ಸರ್ವ ಸದಸ್ಯಗಳು ಮುಂದಿನ ಅವಧಿನಲ್ಲಿ ಇರ್ತಕ್ಕಂಥ ಅವಧಿನ ಸಮರ್ಪಕವಾಗಿ ಉಪಯೋಗಿಸ್ಕೊಂಡು ರೈತರಿಗೆ ಹೊಸ ಸಾಲಗಳು ಕೊಡಿಸೋದಿರ್ಬೋದು, ಶೇರ್ಗಳು ಹಾಕ್ಸೋದಿರ್ಬೋದು, ಗೊಬ್ಬರ ಮಾರೋದು, ಈ ಥರದ ನಾವು ಮಾಡ್ತೀವಿ ಅಂತ ಹಿಂದಿನ ಇದರಲ್ಲಿ ಹೇಳಿದ್ರಿ. ಆದರೆ ಈಗಾದ್ರೂ ಮುಂದೆ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ತೀರ ಅಂತ ಭರವಸೆ ಮೇಲೆ ನಿಮ್ಮನ್ನೆಲ್ಲ ಸದಸ್ಯರು ಆಯ್ಕೆ ಮಾಡಿದ್ದಾರೆ. ಅದನ್ನು ಉಳಿಸ್ಕೊಂಡು ಎಲ್ಲರೂ ಒಗ್ಗೂಡಿ KN ರಾಜಣ್ಣ ಸಾಹೇಬರು ಅವ್ರ ಸಹಕಾರಿ ರತ್ನ ಅಂತಲೇ ನಮ್ಮ ಜಿಲ್ಲೆಗೆ ಅವ್ರನ್ನ ಕರಿತಾ ಇರೋದು. ಅವ್ರ ತಕ್ಕ ಹೋಗಿ ಅವ್ರ ಗಮನಕ್ಕೆ ತಂದು ನಾವು ಕೊನೆ ಬಾರ್ಡ್ರು ಎಂಜಿಲಿಗೆರೆ ಶಿರಾ ತಾಲೂಕಲ್ಲಿ ಹಿಂದುಳಿದಂಥ ಪ್ರದೇಶ, ಇಲ್ಲಿ ಜನಸಾಮಾನ್ಯ ರೈತರಿಗೆ ಭಾಳ ಕಷ್ಟ ಅಂತೇಳಿ ಮನವರಿಕೆ ಮಾಡಿ ಹೆಚ್ಚಿನ ಅನುದಾನ ಸಾಲ ಸೌಲಭ್ಯವನ್ನು ತಂದುಕೊಟ್ಟು ಅನುಕೂಲ ಮಾಡಿಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತಂದೇಳಿ ಕೇಳ್ಕೊಂತ ತಾವೆಲ್ಲ ಮಾಡ್ತೀರಂತ ಭರವಸೆ ಮೇಲೆ ಮತ್ತೊಮ್ಮೆ ನಿಮ್ಮೆಲ್ಲರ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ಈ ಎಂಜಿಲಿಗೆರೆ VSSN ಸೊಸೈಟಿಗೆ 2ನೇ ಅವಧಿಗೆ ಆಯ್ಕೆ ಮಾಡೋಕ್ಕೆ ನಮಗೆ ಎಲ್ಲರೂ ಸಹಕಾರ ಕೊಟ್ಟಂಥ ಎಲ್ಲ ನಿರ್ದೇಶಕರಿಗೂ ಎಲ್ಲ ಮುಖಂಡರುಗಳು ನನ್ನ
ವಂದನೆಗಳು. ಮತ್ತು ನಾವು ಈ ಸೊಸೈಟಿಗೆ ಕಾಲಿಡ್ಬೇಕು ಅಂತ ಬಂದಾಗ ಒಂದು ಕೆಲಸ ಮಾಡ್ಬೇಕಂತ ಬಂದ್ವಿ. ಅದು ಇದುವರೆಗೂ ಏನೂ ಮಾಡೋಕ್ಕಾಗಲಿಲ್ಲ. ಈಗ ಮುಂದೆ ಅದೊಂದು ಎಲ್ಲರೂ ಸಹಕಾರ ಕೊಟ್ಟು ಈ ಸೊಸೈಟಿ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅನ್ನೋ ನಮ್ಮ ಇಚ್ಛೆ ಇದೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ನನ್ನ ಒಂದು ಅಭಿಲಾಷೆ. ಎಲ್ಲ ಮುಖಂಡರುಗಳು ಸಮೇತ ನಮಗೆ ಸಪೋರ್ಟ್ ಮಾಡಬೇಕು. ಆಮೇಲೆ ನಾವು ಗೊಬ್ಬರ ಮಾರಲೇಬೇಕು ಅಂತ ನಮ್ಮದು ಛಲ ಇತ್ತು. ಆದರೂ ಇದುವರೆಗೂ ಏನೂ ಅದಕ್ಕೆ ಅನುಕೂಲ ಆಗಿಲ್ಲ. ಈ ಸೊಸೈಟಿ ಸೆಕ್ರೆಟರಿಗಳು ಇದಕ್ಕೆ ಗಮನ ಹರಿಸ್ಬಿಟ್ಟು ಎಲ್ಲಿ ಯಾರನ್ನು ಕಾಣಬೇಕು ಎಂಬುದನ್ನು ನಮಗೆ ಒಂದು ಸ್ವಲ್ಪ ಹೇಳಿ ನಮ್ಮ ಜೊತೆಗೆ ಕೈಗೂಡಿಸಿದರೆ ನಾವು ಎಲ್ಲ ಮುಖಂಡರು ಕರ್ಕೊಂಬಂದು ಅವ್ರ ಹತ್ರ ಮಾತಾಡ್ಬಿಟ್ಟು ಗೊಬ್ಬರ ಮಾಡಿಸೋದಕ್ಕೂ ಒಡವೆಗಳಿಗೂ ಆಮೇಲೆ ಹೊಸ ಸಾಲ ಕೊಡಿಸೋದಕ್ಕೂ ವ್ಯವಸ್ಥೆ ಮಾಡಬೇಕು. ಇದನ್ನು ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ನಾವು ರೆಡಿಯಾಗಿರ್ತೀವಿ ಅಧ್ಯಕ್ಷ ಬರೋದಕ್ಕೆ. ಕಾರ್ಯದರ್ಶಿಗಳು ಅದಕ್ಕೆ ನಮಗೆ ಸಪೋರ್ಟ್ ಮಾಡಬೇಕು. ಎಲ್ಲ ಮುಖಂಡರು ಕರ್ಕೊಂಡು ಹೋಗೋದು ಜವಾಬ್ದಾರಿ ಕಾರ್ಯದರ್ಶಿಗಳಿಗೆ ಇರುತ್ತೆ. ಅದನ್ನು ನಮ್ಮ ಹೇಳ್ಬೇಕು ಅಂತ ಹೇಳಿ ಸಪೋರ್ಟ್ ಮಾಡಬೇಕು ಅಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಸಹಕಾರ ಸಂಘ ಎಂಜಲಗೆರೆ ರಾಜಕೀಯವಾಗಿ ಇದು ಈ ರಾಜೀನಾಮೆ ಕೊಟ್ಟ ಪ್ರಯುಕ್ತ 2ನೇ ಅವಧಿಗೆ ಕೆ.ವಿ. ರಾಜಣ್ಣ ಮತ್ತು ಹನುಮಂತರಾಯಪ್ಪ ಇವರು ಚುನಾಯಿತರಾಗಿದ್ದಾರೆ. ಅದಕ್ಕೆಲ್ಲ ಸಹಕಾರ ಕೊಟ್ಟಂಥ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಆಗೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ವಂದಿಸ್ತಾ ಮುಂದೆ ಈ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಲಿ, ಒಳ್ಳೊಳ್ಳೆ ಜನಗಳಿಗೆ ರೈತರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತು. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ದಪ್ಪ ಆದೆ, ಸರ್ ನಾನು ಥೈರಾಯ್ಡಿಂದ ದಪ್ಪ ಆದೆ ಅಂತಿದ್ರಲ್ಲ. 2ಕ್ಕೂ ಸಜೆಷನ್ನು ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ 2ನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತೊಗೊಂಡೆ, ಆದರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ. ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.